ನಮಸ್ಕಾರ. ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಸಾಹುಕಾರು ಸಿಡಿ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದ್ದು, ಸಿಡಿ ಕೇಸ್ನಲ್ಲಿ ಯುವತಿ ಸೇರಿದಂತೆ ಮೂವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ನಾಪತ್ತೆಯಾಗಿರುವ ಇನ್ನಿಬ್ಬರು ಯುವಕರಿಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗತಿಯಲ್ಲಿ ನಡೆಸ್ತಾ ಇದ್ದು, ಸಾಕಷ್ಟು ತನಿಖೆ ಚುರುಕುಗೊಂಡಿದೆ. ಸಿಡಿ ಕೇಸಲ್ಲಿ ಯುವತಿ ಸೇರಿದಂತೆ ಮೂವರಿಗೆ ನೋಟಿಸ್ ಅನ್ನ ಈಗ ಅಧಿಕಾರಿಗಳು ಕೊಟ್ಟಿದ್ದು, ಇನ್ನಿಬ್ಬರು ಯುವಕರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ರಲ್ಲಿ ಇಬ್ಬರು ಯುವಕರು ನಾಪತ್ತೆ ಆಗಿದ್ದಾರೆ. ಸೊ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದ್ದು, ವಿಚಾರಣೆಗೆ ಕಬ್ಬನ್ ಪಾರ್ಕ್ ಠಾಣೆಗೆ ಬರುವಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ವಾಟ್ಸ್ಆಪ್, ಇಮೇಲ್ ಮೂಲಕ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎಸ್ಐಟಿ ತಂಡ. ನಾಪತ್ತೆಯಾದವರ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಎಸ್ಐಟಿ ಟೀಮ್. ಮೂವರು ಒಟ್ಟಿಗೆ ಇರುವ ಬಗ್ಗೆ ಎಸ್ಐಟಿಗೆ ಈಗ ಖಚಿತ ಮಾಹಿತಿ ಸಿಕ್ಕಿದೆ. ಪ್ರತಿದಿನ ಸ್ಥಳ ಬದಲಾಯಿಸಿ 100ರಿಂದ 200 ಕಿಲೋಮೀಟರ್ ಸಂಚಾರವನ್ನ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ಮಾಹಿತಿ ಲಭಿಸಿದ್ದು, ಪೊಲೀಸರನ್ನ ದಿಕ್ಕು ತಪ್ಪಿಸಲು ಮೂವರು ಪ್ರತಿದಿನ ಸುತ್ತಾಟವನ್ನ ಮಾಡ್ತಿದ್ದಾರೆ. ಒಂದು ಸ್ಥಳದಲ್ಲಿ ಕರೆ ಮಾಡಿ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಈ ಒಂದು ರೀತಿಯಾದಂತಹ ಹೋಗುವಂತಹ ಅಲ್ಲಿಂದ ಬೇರೆ ಬೇರೆ ಕಡೆಗೆ ಅವರು ಹೋಗುವಂತಹ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದ್ದಾರೆ. ಸೊ ನಾಪತ್ತೆಯಾದವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುತ್ತಾ ಸಾಗಿದೆ ಎಸ್ಐಟಿ ಟೀಮ್. ಸಾಹುಕಾರ್ ಸಿಡಿ ಬಾಂಬ್ ಕೇಸ್ಗೆ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ. ಸಂತ್ರಸ್ತೆಯ ಬೆನ್ನತ್ತಿದ್ದಾರೆ ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರು. ವಿಜಯಪುರಕ್ಕೆ ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಈಗ ಯುವತಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ನಿಡಗುಂದಿ ಪಟ್ಟಣದಲ್ಲಿ ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರು ಈಗ ಅಲ್ಲಿಗೆ ತೆರಳಿದ್ದು, ನಿಡಗುಂದಿ ಪಟ್ಟಣದಲ್ಲಿರುವ ಯುವತಿಯ ಅಜ್ಜಿಯ ಮನೆಗೂ ಕೂಡ ತೆರಳಿದ್ದಾರೆ. ಯಾಕಂದ್ರೆ ಆ ಯುವತಿ ಪ್ರಾಥಮಿಕ ಶಿಕ್ಷಣವನ್ನ ಇಲ್ಲಿಯೇ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯುವತಿಯ ಅಜ್ಜಿಯ ಮನೆಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದು, ಮನೆಯ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಪೊಲೀಸರು. ದಿನೇಶ್ ಕಲ್ಲಹಳ್ಳಿ ಕೊಟ್ಟಿರುವ ದೂರಿನ ಮೇರೆಗೆನೆ ಈಗ ವಿಜಯಪುರಕ್ಕೆ ತೆರಳಿ ಅಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗ ಯಾರ್ಯಾರಿಗೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ? ಅಂದ್ರೆ ನಾಪತ್ತೆ ಆಗಿರುವ ಇಬ್ಬರು ಯುವಕರು ಸೇರಿದಂತೆ ಯುವತಿಗೆ ಕೂಡ ನೋಟಿಸ್ ಅನ್ನ ನೀಡಲಾಗಿದೆಯಾ? ಯಾವಾಗ ಬರಬೇಕು ಅನ್ನೋದನ್ನ ಮೆನ್ಷನ್ ಮಾಡಲಾಗಿದೆ ಇದರಲ್ಲಿ? ಹಾಗೆ ಯಾವ ರೀತಿಗೆ ತನಿಖೆ ಸಾಗ್ತಾ ಇದೆ? ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ಮೂವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ರೆ, ಅದರಲ್ಲಿ ನಾಪತ್ತೆ ಆಗಿರುವಂತಹ ಇಬ್ಬರು ಯುವಕರು ಮತ್ತೆ ಆ ಯುವತಿಗೆ ನೋಟಿಸ್ ಅನ್ನ ಕೊಟ್ಟು ನಾಳೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ನಾಳೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹಾಜರಾಗಿ ಮೂವರು ಸಹ ತಮ್ಮ ಒಂದು ಹೇಳಿಕೆಯನ್ನ ದಾಖಲು ಮಾಡಬೇಕು ಅಂತ ಹೇಳಿ ಒಂದು ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಅವರಿಗೆ ವಾಟ್ಸ್ಆಪ್ ಮತ್ತೆ ಇಮೇಲ್ ಮುಖಾಂತರ ನೋಟಿಸ್ ಅನ್ನ ಸರ್ವ್ ಮಾಡಿದ್ದು, ಆದ್ರೆ ವಾಟ್ಸ್ಆಪ್ ನಲ್ಲಿ ಅವ್ರು ಇನ್ನೂ ನೋಟಿಸ್ ಅನ್ನ ನೋಡ್ಲಿಲ್ಲ, ಮತ್ತೆ ಇಮೇಲ್ ಅನ್ನ ರಿಸೀವ್ ಮಾಡ್ಕೊಂಡಿದ್ರು ಅಂತ ಹೇಳಿ ಈಗ ಎಸ್ಐಟಿ ಅಧಿಕಾರಿಗಳು ಖಚಿತಪಡಿಸಿಕೊಂಡಿದ್ದು, ನಾಳೆ ಅವ್ರು ಬರ್ತಾರ ಬರಲ್ವಾ ಅನ್ನೋದು ಸಹ ಈಗ ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಮೂವರು ಸಹ ಈ ಪ್ರಕರಣದಲ್ಲಿ ಪ್ರಮುಖ ಆಗಿರೋದ್ರ ಅವರ ಹೇಳಿಕೆಯನ್ನ ದಾಖಲು ಮಾಡಬೇಕಾಗುತ್ತೆ. ಮತ್ತೆ ಸಂತ್ರಸ್ತ ಯುವತಿ ಏನಿದೆ ಆಕೆ ಸ್ಟೇಟ್ಮೆಂಟ್ ಅನ್ನು ಸಹ ಪೊಲೀಸರು ಮಾಡಬೇಕಾಗಿರೋದ್ರಿಂದ ಆಕೆಯನ್ನು ಸಹ ಒಂದು ವಿಚಾರಣೆಗೆ ಕರೆಸೋ ಸಲುವಾಗಿ ಈ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಏನೂ ಗೊತ್ತಿಲ್ಲ. ಆಲ್ರೆಡಿ ನನ್ನ ಮಾನ ಮರ್ಯಾದೆ ಊರು ತುಂಬಾ ಹರಾಗಾಗ್ಬಿಟ್ಟಿದೆ. ತನಿಖೆಯ ಬಳಿಕ ಯಾವುದನ್ನು ಕೂಡ ಮುಚ್ಚಿಡೋದಿಕ್ಕೆ ಆಗಲ್ಲ. ತನಿಖೆಯ ಬಳಿಕ ಸತ್ಯ ಏನು ಅನ್ನೋದು ಜನರಿಗೆ ಗೊತ್ತಾಗತ್ತೆ. ಸಿಡಿ ಪ್ರಕರಣದ ಬಗ್ಗೆ ವಿಜಯೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತಿರುವುಗಳು ಕೂಡ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ. ಅದರಲ್ಲೂ ಪ್ರಮುಖವಾಗಿ ಎಸ್ಐಟಿ ಈಗಾಗಲೇ ತೀವ್ರಗತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಈ ಒಂದು ತನಿಖೆ ಆದ ಬಳಿಕ ಯಾವುದನ್ನ ಕೂಡ ಮುಚ್ಚಿಡೋದಿಕ್ಕೆ ಆಗೋದಿಲ್ಲ. ತನಿಖೆ ಬಳಿಕ ಸತ್ಯ ಏನು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಈ ಒಂದು ಪ್ರಕರಣದ ಬಗ್ಗೆ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದು, ಸಿಡಿ ರಾಮ ಬಾಂಬೆ ರಾಮ ಅನ್ನುವಂತಹ ರಮೇಶ್ ಕುಮಾರ್ ಹೇಳಿಕೆಗೆ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಎಲುಬಿಲ್ಲದ ನಾಲಿಗೆ ಏನು ಬೇಕಾದ್ರೂ ಮಾತನಾಡುತ್ತೆ, ಇದಕ್ಕೆಲ್ಲ ರಾಜ್ಯದ ಜನತೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ನಮಗೆಲ್ಲ ಗೊತ್ತಾಗಿದೆ, ಇವತ್ತು ರಾಜ್ಯ ಸರ್ಕಾರ ಒಂದು SIT ಅನ್ನು ಇವತ್ತು ಮಾಡಿರ್ತಕ್ಕಂಥದ್ದು. SIT ಮೂಲಕ ತನಿಖೆ ಆಗ್ತಾ ಇದೆ. ನಿನ್ನೆ ದಿನ ರಮೇಶ್ ಜಾರಕಿಹೊಳಿ ಕೂಡ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿರ್ತಕ್ಕಂಥದ್ದು. ತನಿಖೆ ಆದ ನಂತರ ಬರೋ ದಿನಗಳಲ್ಲಿ ಗೊತ್ತಾಗ್ತದೆ. ಯಾವುದು ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಜನತೆ ಮುಂದೆ ಗೊತ್ತಾಗ್ತದೆ ಸತ್ಯ ಏನು ಅಂತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ವಿಡಿಯೋಗಳನ್ನ ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆದ್ಮೇಲೆ ಸತ್ಯ ಏನು ಅಂತೇಳಿ ಹೊರ ಬರ್ತದೆ. ಎಲ್ಬಿಲ್ಲದ ನಾಳೆ ಏನ್ ಬೇಕಾದ್ರೂ ಮಾತಾಡ್ತಾರೆ, ಜನರು ಉತ್ತರ ಕೊಡ್ತಾರೆ. ತಮ್ಗೆ
ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತಿಗೆ ರಕ್ಷಣೆ ಸಿಗಬೇಕಾದವರಿಂದ ಸಿಕ್ಕಿದೆ. ಇದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿರುವ ಮಾತು. ಈ ಮೂಲಕ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಂಬ್ ಅನ್ನ ಹಾಕಿದ್ದಾರೆ. ಸಂತ್ರಸ್ತಿಗೆ ರಕ್ಷಣೆ ಸಿಕ್ಕಿದೆ, ಯಾರಿಂದ ಸಿಗಬೇಕಾಗಿತ್ತು ಅವರಿಂದ ಸಿಕ್ಕಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೆಣ್ಣು ಮಗಳಿಗೆ ಎಲ್ಲಾ ರೀತಿಯ ರಕ್ಷಣೆ ಸಿಕ್ಕಿದೆ. ಸರ್ಕಾರದಿಂದ ಅವಳನ್ನ ಹುಡುಕಲು ಆಗಿಲ್ಲ, ಹಿಂದೆ ಇರುವವರು ಆಕೆಗೆ ರಕ್ಷಣೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನೀಡಿದ್ದು, ಯುವತಿ ವಿಡಿಯೋ ಸ್ಟೇಟ್ಮೆಂಟ್ ನ ತನಿಖೆ ಆಗ್ಬೇಕು, ಯುವತಿಗೆ ರಕ್ಷಣೆ ಕೊಟ್ಟವರ ಬಗ್ಗೆ ತನಿಖೆ ನಡಿಬೇಕು, ಜಾರಕಿಹೊಳಿ ಸ್ಪೀಡ್ ಕಟ್ ಮಾಡಲು ಮಾಡಿರಬಹುದು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ಮೈಸೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಯಾವುದೇ ಒಂದು ಇನ್ವೆಸ್ಟಿಗೇಷನ್ನು ಸರ್ಕಾರದಿಂದ ನಡೀಬೇಕಾದ್ರೆ ಅಂತಿಮವಾಗಿ ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಈ ದೇಶದ ವ್ಯವಸ್ಥೆನೇ ಆ ರೀತಿ ಇದೆ. ಯಾರನ್ನಾದರೂ ಒಬ್ಬನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬೇಕು ಅಂದರೆ, ಯಾರನ್ನಾದರೂ ಒಬ್ಬನ ರಾಜಕೀಯವಾಗಿ ಮುಗಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದಾಗ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತಕ್ಕಂಥದ್ದನ್ನೇ ಹಿಡಿದು ಅಧಿಕಾರ ಇರತಕ್ಕಂಥವರು ಅದನ್ನೇ ಬಳಕೆ ಮಾಡ್ಕೊಂಡು ತಾತ್ಕಾಲಿಕವಾಗಿ ಆ ವ್ಯಕ್ತಿಗಳ ಒಂದು ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಬೆಳವಣಿಗೆಗಳನ್ನು ಈ ದೇಶದಲ್ಲಿ ನಾವು ಕಂಡಿದ್ದೇವೆ. ಈಗಲೂ ಸಹ ಒಂದು ತಾತ್ಕಾಲಿಕವಾದಂಥ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಇದರಿಂದ ಇಲ್ಲ ಹೆಣ್ಮಗಳಿಗೆ ನ್ಯಾಯ ದೊರಕ್ತದೋ, ಇಲ್ಲ ಇಲ್ಲಿ ಯಾರೋ ಸಂತ್ರಸ್ತರು ಅಂತ ಹೇಳಿದ್ನಲ್ಲ, ಯಾರನ್ನು ನಾವು ಸಂತ್ರಸ್ತರು ಅನ್ನೋದು ಇದರಲ್ಲಿ ಅಂತೇಳಿ ಆ ಸಂತ್ರಸ್ತರುಗಳಿಗೆ ಒಂದು ರಕ್ಷಣೆ ದೊರಕ್ತದೋ ಮುಂದಿನ ದಿನಗಳು ನೋಡಬೇಕು. ಇನ್ನು ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಎಂಟ್ರಿ ವಿಚಾರಕ್ಕೆ ಮಾಜಿ ಸಿಎಂ ಎಚ್.ಡಿ.ಕೆ. ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ತಮ್ಮ ಹೆಸರನ್ನ ಯಾಕೆ ಮುಂದೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ರಾಜ್ಯದಲ್ಲಿ ಎಷ್ಟು ಜನ ಮಹಾನ್ ನಾಯಕರಿಲ್ಲ ಹೇಳಿ, ಬಿಜೆಪಿಯಲ್ಲೇ ಒಬ್ಬ ಮಹಾನ್ ನಾಯಕ ಬೆಳೀತಾ ಇದ್ದಾರೆ. ಆದ್ರೆ ಡಿಕೆಶಿ ಯಾಕೆ ತಾವೇ ಅಂತ ಅಂದ್ಕೊಂಡ್ರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ಯಾರು ಅವ್ರ ಹೆಸರು ಹೇಳಿದ್ದಾರೆ, ಯಾತಕ್ಕೆ ಅವ್ರ ಹೆಸರನ್ನ ಅವರೇ ಮುಂದೆ ಬಿಟ್ಕೊಂಡ್ರಿ? ಈಗ ಅವ್ರ ಹೆಸರು ಏನಾದ್ರು ಬಂದಿತ್ತು ಹೊರಗಡೆ, ಅವರೇ ಮಾಡಿದ್ದಾರೆ ಅಂತ ಯಾರಾದ್ರು ಹೇಳಿದ್ರ? ನಾಯಕ ಅಂತ ಅಂದಿದ್ರು ಅಷ್ಟೇ. ಯಾರು ಎಷ್ಟು ಜನ ಇಲ್ಲ ಮಹಾನ್ ನಾಯಕರು? ಮಹಾನ್ ನಾಯಕರುಗಳು ಈ ರಾಜ್ಯದಲ್ಲಿ ಭಾಳ ಜನ ಇದ್ದಾರೆ. ಈಗ ಬಿ ಜೆ ಪಿನಲ್ಲೇ ಒಬ್ಬ ದೊಡ್ಡ ಮಹಾನ್ ನಾಯಕರು ಬೆಳೀತಾ ಇದ್ದಾರೆ. ಯಾವ ಮಹಾನ್ ನಾಯಕರು ಅಂತ ಅವ್ರ ಪಾಪ ಹೇಳಿದಾರೋ ಗೊತ್ತಿಲ್ಲ. ಅವ್ರು ಇವರೇ ಅಂತ ಯಾಕೆ ಅನ್ಕೊಂಡ್ಬಿಟ್ರಿ ಇವರು? ನೆನ್ನೆ ದಿನ ಬಹುಶಃ ಅವ್ರು ಮೆಚೂರ್ಡ್ ಪಾಲಿಟಿಷಿಯನು. ಶಿವಕುಮಾರ್ ಅವರಿಗೆ ಇರ್ತಕ್ಕಂಥ ಅನುಭವ ನಮಗೂ ಇಲ್ಲ. ಅವ್ರು ಯಾತಕ್ಕೆ ನೆನ್ನೆ ದುಡುಕಿ ಅವ್ರ ಹೆಸರನ್ನ ಅವರೇ ಈ ಪ್ರಕರಣಕ್ಕೆ ಸಿಲುಕಿಸ್ಕೊಳ್ಳೋಕೆ ಕೊಟ್ಟವ್ರೆ ಅನ್ನೋದು ನನಗೆ ಗೊತ್ತಿಲ್ಲ. ರಮೇಶ್ ಜಾರಕಿಹೊಳಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆಯಾಗಿ ಸತ್ಯಾಂಶ ಹೊರ ಬಂದೇ ಬರುತ್ತೆ, ಸ್ವಲ್ಪ ಕಾದು ನೋಡೋಣ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲದೆ ಸಿಡಿ ಪ್ರಕರಣದಲ್ಲಿ ತಮ್ಮನ್ನ ಸಿಲುಕಿಸಲಾಗ್ತಿದೆ ಅಂತ ಹೇಳಿದ ಡಿಕೆಶಿ ಹೇಳಿಕೆಗೂ ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾರನ್ನ ಯಾರು ಸಿಲುಕಿಸೋದಕ್ಕೆ ಆಗೋಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಈ ಒಂದು ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದರ ಸತ್ಯಾಂಶ ಹೊರ ಬರಲಿದೆ, ತನಿಖೆ ನಡೀತಾ ಇದೆ. ರಮೇಶ್ ಆಲ್ರೆಡಿ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರನ್ನ ನಿನ್ನೆ ನೀಡಿದ್ದು, ಇವತ್ತು ಅದನ್ನ ಎಸ್ಐಟಿಗೆ ವರ್ಗಾವಣೆ ಮಾಡಲಾಗಿದೆ. ಹಾಗೇನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಕೊಟ್ಟ ಹೇಳಿಕೆಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಇಲ್ಲ, ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಮೇಶ್ ಅವರು. ಅದ್ರ ಮೇಲೆ ಎನ್ಕ್ವೈರಿ ಆಗಿ ಆಗ್ತೈತೆ, ಸತ್ಯಾಂಶ ಹೊರಗೆ ಬರಲೇಬೇಕು. ಬರ್ತದೆ, ವೇಟ್ ಮಾಡೋಣ. ಏನು ಅರ್ಜೆಂಟ್ ಇದೆ? ಅಲ್ಲ ಸರ್, ಈ ರೀತಿಯಾಗಿ ನಡೀತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಏನು ಗೊತ್ತಾಗಲ್ಲ. ಪೊಲೀಸರಿಗೆ ಹೇಳಬೇಕಾದಕ್ಕೆ ಈಗ ಪರಿಹಾರ ನಾವು ಹೇಳಲಿಕ್ಕೆ ಆಗೋಲ್ಲ, ನೀವು ಹೇಳಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಮ್ಮ ಕಡೆ ಏನು ಸಂಪೂರ್ಣ ಮಾಹಿತಿ ಏನಿಲ್ಲ. ಅದು ವೇಟ್ ಮಾಡಬೇಕಷ್ಟೇ, ತಕ್ಷಣ ಹೇಳಲಿಕ್ಕೆ ಆಗೋಲ್ಲ. ಏನು ಅಲ್ಲ, ಹೇಳಿಕೆ ಅಷ್ಟೇ ಆಯಿತು, ಮುಂದೆ ಬರಬೇಕಲ್ಲ ಲೀಗಲ್ ಆಗಿ. ಹೇಳಿಕೆ ಆಯ್ತು ಅಷ್ಟೇ, ಲೀಗಲ್ ಆಗಿ ಬರಬೇಕು. ಅವ್ರಿಗೆ ನನ್ನ ಇದ್ರೆ ಅವ್ರಿಗೆ ಪ್ಲಾಟ್ಫಾರ್ಮ್ ಇದೆ, ವೇದಿಕೆ ಇದೆ, ಮಾಡ್ಬೋದು. ಇದರ ಹಿಂದಿರ್ತಕ್ಕಂಥ ಶಕ್ತಿಗಳು ಹೊರಗೆ ಬರಬೇಕು ಅಂತ ಹೇಳಿ ಬರಬೇಕಾದ್ರೆ ಸಮಗ್ರ ತನಿಖೆ ಆಗಲೇಬೇಕು. ಅದೆಲ್ಲ ಪೊಲೀಸರಿಂದ ಎನ್ಕ್ವೈರಿ ಆಗ್ಬೇಕು. ಯಾಕಂದ್ರೆ ನಾವು ಯಾರಿಗೆ ಕೊಡ್ತಾರೋ ಯಾರಿಲ್ಲ, ಯಾರು ನಾವು ಕೇಳಿಲ್ಲ, ಅಲ್ಲಿ ಪಾರ್ಟಿನೂ ಅಲ್ಲ. ವೇಟ್ ಮಾಡೋಣ, ತಕ್ಷಣ ಹೇಳಲಿಕ್ಕೆ ಆಗೋಲ್ಲ. ಹುಡುಗಿ ಬಂದು ಹೇಳ್ಬೇಕು, ಸತ್ಯಾಂಶ ಹೇಳಿದಾಗ ಆಗುದು. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಪ್ರಕರಣದ ಬಗ್ಗೆ ನಾನು ಮಾತನಾಡಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಆ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಗೆ ಸಿಎಂ ಯಡಿಯೂರಪ್ಪ ಟಾಂಗ್ ಕೊಟ್ಟಿದ್ದು, ಅಸೆಂಬ್ಲಿಯಲ್ಲಿ ಅವರು ಏನ್ ಬೇಕಾದ್ರೂ ಪ್ರಸ್ತಾಪ ಮಾಡ್ಲಿ, ಅದನ್ನ ನಾನು ಸ್ವಾಗತಿಸ್ತೇನೆ ಅಂತ ಹೇಳಿದ್ದಾರೆ.
ಬಿಡುಗಡೆ ಮಾಡಿದ್ರೆ ನನಗೆ ರಕ್ಷಣೆ ಕೊಡಿ ಅಂತ ಕೇಳಿದಾರೆ ಸರ್. ನಾನು ಮಾತಾಡಲ್ಲ, ಅಲ್ಲ ಸರ್, ಮಾತಾಡ್ತೀನಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. 12 ದಿನಗಳ ಬಳಿಕ ಮತ್ತೆ ಸರ್ ಕಾಂಗ್ರೆಸ್ ಅವರೇ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್. ಗೊತ್ತಿಲ್ಲ ನನಗೆ, ಇದ್ರೆ ಯಾರು ನಾಯಕರಾಗಿ ವಿಧಾನಮಂಡಲ ಕೂಡ ಯಾವುದೇ ವಿಷಯ ಪ್ರಸ್ತಾಪ ಮಾಡೋಕ್ಕೆ ಸರ್ವ ಸ್ವತಂತ್ರರಿದ್ದಾರೆ. ಮತ್ತು ನಮಗೆ ಸರಿಯಾದ ರೀತಿ ಬೆಳಕನ್ನು ಚೆಲ್ಲಿದ್ರೆ ಅವರ ಸಲಹೆಯನ್ನು ನೋಡಿಕೊಂಡು ಬಿಗಿ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅದರಿಂದ ವಿರೋಧ ಪಕ್ಷದ ನಾಯಕರು ಸಹ ಪ್ರಸ್ತಾಪ ಮಾಡೋದು ಅಪರಾಧ ಅಲ್ಲ, ಮಾಡಲೇಬೇಕು, ಸರ್ಕಾರದ ಗಮನ ತರಲೇಬೇಕು. ನಾವು ಸಹ ಅವಾಗ ಎಚ್ಚರಿಕೆಯಿಂದ ನಮ್ಮ ಮಂತ್ರಿಗಳು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ರಮೇಶ್ ಜಾರಕಿಹೊಳಿ ಅಭಿಮಾನಿಗಳು ಇವತ್ತು ಮತ್ತೆ ಗೋಕಾಕ್ ನಗರದಲ್ಲಿ ಪ್ರತಿಭಟನೆ ಮಾಡಿದ್ರು. ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಮೇಶ್ ಜಾರಕಿಹೊಳಿ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಸಾಹುಕಾರ ಅಭಿಮಾನಿಗಳು ಧರಣಿ ಮಾಡಿದ್ರು. ಉಳಿದ ಸುದ್ದಿ ಬ್ರೇಕ್ ಆದ್ಮೇಲೆ. ಒಂದು ಅದ್ಭುತ ಶೋ ಬೈಜೂಸ್ ಯಂಗ್ ಜೀನಿಯಸ್ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮುಂಬೈನ 14 ವರ್ಷದ ತಬಲಾ ವಾದಕ ತೃಪ್ತರಾಜ್ ಪಾಂಡ್ಯ ತಮ್ಮ ಅಭಿಪ್ರಾಯವನ್ನ ನಿನ್ನೆಯ ಕಾರ್ಯಕ್ರಮದ ಬಳಿಕ ವ್ಯಕ್ತಪಡಿಸಿದ್ದು ಹೀಗೆ. ಬೈಜೂಸ್ ಯಂಗ್ ಜೀನಿಯಸ್ ನ್ಯೂಸ್ 18 ನಲ್ಲಿ ನಮ್ದೊಂದು ಪ್ರಯತ್ನ. ಇಲ್ಲಿ ನಿಮ್ಗೆ ಪರಿಚಯಿಸ್ತಿದ್ದೀವಿ ದೇಶದ ಪ್ರತಿಭಾಶಾಲಿಗಳನ್ನ, ಯಂಗ್ ಜೀನಿಯಸಸ್, ಚೈಲ್ಡ್ ಪ್ರೊಡಿಜೀಸ್. ಅವರಲ್ಲೊಬ್ಬರಿದ್ದಾರೆ ತಬಲಾ ಎಕ್ಸ್ಪರ್ಟ್ ತೃಪ್ತರಾಜ್ ಪಂಡ್ಯ. ತೃಪ್ತರಾಜ್, ನಮಸ್ಕಾರ. ಯಂಗ್ ಜೀನಿಯಸ್ ನಲ್ಲಿ ಬಂದು ಹೇಗನಿಸ್ತು ನಿಮ್ಗೆ? ನಮಸ್ಕಾರ. ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಮಜಾ ಬಂತು. ಮತ್ತು ನೆನಪಿಡುವಂತದ್ದು, ನಾನ್ ಸೋನು ಸೂದ್ ಸರ್ ಅನ್ನು ಮೀಟ್ ಮಾಡ್ದೆ, ಅವರ ಜೊತೆನೂ ಮಾತನಾಡ್ದೆ, ಅಂದ್ರೆ ತುಂಬಾ ಮಜಾ ಬಂತು. ಸೊ ನೀವು ನೆನಪಿಡುವಂತದ್ದೇನಿದೆ? ನನ್ಗೆ ಸೋನು ಸೂದ್ ಸರ್ ಅವರು ತಿಳಿಸಿದ್ದ ಮಾತು ನೆನಪಿರುತ್ತೆ. ಅಂದ್ರೆ ಅವರು ಹೇಗೆ ಅವರ ಟೈಮ್ ಟೇಬಲ್ ಫಿಕ್ಸ್ ಮಾಡ್ತಿದ್ರು, ಅವರ ದಿನನಿತ್ಯದ ಸ್ಟ್ರಿಕ್ಟ್ ಡಿಸಿಪ್ಲಿನ್ ರೂಟೀನ್ ಹೇಗಿತ್ತು, ಅವೆಲ್ಲವೂ ನೆನಪಿರುತ್ತೆ. ಗುರೂಜಿ ಜೊತೆ ಮಾತಾಡಿದ್ರ ನೀವು? ಯಂಗ್ ಜೀನಿಯಸ್ ನಲ್ಲಿ ಭಾಗವಹಿಸಿದ್ರಿ, ಅವರೇನಾದ್ರೂ ಹೇಳಿದ್ರ ನಿಮ್ಗೆ? ನಾವು ಮಾತಾಡಿದ್ವಲ್ಲ. ಹೇಳಿದ್ರು, ಸರಿ, ತುಂಬಾ ಒಳ್ಳೆ ವಿಷಯ. ವೆರಿ ಗುಡ್ ತೃಪ್ತರಾಜ್, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಆಲ್ ದ ವೆರಿ ವೆರಿ ಬೆಸ್ಟ್. ಹೀಗೆ ಮುಗುಳ್ನಗುತ್ತಾ ಇರಿ, ತಬ್ಲಾದ ಮೇಲೆ ಇನ್ನಷ್ಟು ಪ್ರತಿಭೆ ತೋರಿಸುತ್ತಾ ಇರಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದೇ ಹೊತ್ತಿನ ಕನ್ನಡ ನಾಡಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.